ಹೊಡೆದು ತಗೋ ರಾಕೆಟ್ ಹೊಡೆದ್ರೆ ಗೊತ್ತಿತ್ತು ಇವತ್ತೇ ಕ್ಲಚ್ ಪ್ಯಾಕ್ಸ್ ಹೋಗ್ಬೇಕಂತ 57,400 ಕಿಲೋಮೀಟ್ರ್ಗೆ ಕ್ಲಚ್ ಪೆಟ್ಟು ಡಮಾರ. ಈ ಗಾಡಿ ಬಗ್ಗೆ ಏನು ನೆಗೆಟಿವ್ ಪಾಯಿಂಟ್ಸ್ ಏನಿಲ್ಲ. ಸೀಟ್ ಗಾಡಿ ಒಂಥರ ಡೈಮಂಡ್ ಇದ್ದಂಗೆ, ಇದ್ರ ಬಗ್ಗೆ ಏನು ಹೇಳ. ಹಿಂದಿಲ್ ಟೈರ್ ಹೋಗೈತಿ, ಮುಂದಿನ ಟೈರ್ನ ಚಲೋ ಐತಿ. ಆ್ಯಕ್ಚುಲಿ ಮೇಸ್ತ್ರ ಅಲ್ಲವ ನಮ್ಮ ಹುಲಿ. ಮತ್ತು ಮುಂದಿನ ವಿಡಿಯೋ ನಾನು ಸಿಗ್ತೀನಿ. ಅವ್ನು ಬಂದಾಗ ಏನೇನಾಗೈತೆ ಗಾಡಿಗೆ ಏನೇನು ಅಂತ ಎಲ್ಲ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನಾನು ನೋಡ್ತಾರೆ, ಹಾಗೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಬಟನ್ ನೋಡ್ರಿ. ಹಾಯ್ ಹಲೋ ನಮಸ್ಕಾರ. ವಿಡಿಯೋ ಮಾಡಕ್ಕೆ ಬಂದಿರೋದೇನಪ್ಪ ಅಂದ್ರೆ, ಇದು ನಮ್ಮ ಸಿಕ್ಕಿದ್ದು 220F ಇದೆಯಲ್ಲ, ಇದ್ರದ್ದು ಕ್ಲಚ್ ಪೆಟ್ ಹೋಗೈತಿ. ಸೊ ಎಷ್ಟು ಕಿಲೋಮೀಟ್ರಕ್ಕೆ ಹೆಂಗೆ ಐತಂತ ನೋಡೋಮು. ನೋಡ್ಬೋದು ನೀವು 57,400 ಕಿಲೋಮೀಟ್ರಕ್ಕೆ ಕ್ಲಚ್ ಪೆಟ್ಟು ಡಮಾರ. ಗಾಡಿನ ನಾವು ಎಲ್ಲಪ್ಪ ಅಂದ್ರೆ ಇವಾಗ ಕಚ್ಚಾ ರೋಡಲ್ಲಿ ತೊಗೊಂಡು ಹೋಗ್ತೀವಲ್ಲ, ಆ ಟೈಮಲ್ಲಿ ಗಾಡಿನ ಆ್ಯಕ್ಚುಲಿ ಸ್ಲೋ ಆಗಿ ಹೊಡಿಬೇಕು. ನಾನು ಮೊನ್ನೆ ನೈಟು ಲೇಟ್ ಆಗೈತೆ ನನ್ನ ಕೇಸಿ ಸ್ವಲ್ಪ ಕಚ್ಚಾ ರೋಡ್ನಾಗ ದಬಾಶ್ ಹೊಡೆದ್ಬಿಟ್ಟೆ ಅಂತ ರೋಡ್ನಾಗ. ಅದು ತ್ಯಾಗ್ ಜಾಸ್ತಿನೇ ಇತ್ತು ಆ ಟೈಮಲ್ಲಿ. ಗಾಡಿ ಅಲ್ಲೇ ಸ್ವಲ್ಪ ಪಿಕಪ್ ಕಮ್ಮಿ ಆಗ್ಬಿಡ್ತು. ಯಾಕೆ ಕಮ್ಮಿ ಆಯ್ತು ಅಂತ ಒದ್ದಾಡಿದೆ. ಆಮೇಲೆ ನೋಡ್ತಿದ್ದು ಒಂದು ಇಂಡಿಕೇಶನ್ ಮುಟ್ಟಿದ್ದು, ಯಾವುದಪ್ಪ ಅಂದ್ರೆ ಇಗ್ನೇಷನ್ ಐತಲ್ಲ ಗಾಡಿ ಚೆಕ್ ಇಂಜನ್ದು. ಗಾಡಿ ಸ್ಟಾರ್ಟ್ ಆಗೋಣ. ಆ್ಯಕ್ಚುಲಿ ಇದು ಆ ಟೈಮಿಗೆ ಆಟೋಮೆಟಿಕಾಗಿ ಬಂದ್ಬಿಡ್ತು. ಏನೈತಿ ಇಂಜನಲ್ಲಿ ಸೌಂಡು ಕುಯ್ ಅಂತ ಒಂದು ಅಲಾರಾಮ್ ಸೌಂಡ್ ಬರಾಕತ್ತಿತ್ತು. ಹಾಗಾಗಿ ಏನೈತಿ, ನಾವು ಒಂದು 2 ದಿನ ಹೊಡೆದೆ. ನಾನು ಸ್ಪೀಡ್ ಹೊಡೆದಿದ್ದಿಲ್ಲ, ಇಲ್ಲೇ ಮಧ್ಯೆ ಒಳಗೆ ಕೊಂಟು ಅಡ್ಡಾಡ್ದಿತ್ತಲ್ಲ, ಹಂಗೆ ಸ್ಲೋ ಅಡ್ಡಾಡಕತ್ತಿದ್ದೆ. ಒಂದಿನ ಸ್ಪೀಡ್ ಹೊಡೆದೆ ನಾನು ಆಲ್ಮಟ್ಟಿಗೆ ಹೋದ ಟೈಮ್ದಾಗ. ಗಾಡಿ ಕಿತ್ತಲೇ ಇಲ್ಲ. ಗಾಡಿ ಕಿತ್ತರಕ್ಕೆ ಅಂತ ಬಜಾಜ್ ಶೋರೂಮಲ್ಲಿ ಲೊಕೇಶನ್ ಮೀಟ್ ಆದೆ. ಅವ್ರು ಏನಂದ್ರು, ಇಲ್ಲ ಕ್ಲಚ್ ಬಿಟ್ಟೋಗೈತಿ, ಕ್ಲಚ್ ಪ್ಯಾಕ್ಸ್ ಹೋಗ್ಬೇಕಂತ. ಸೊ ಹಂಗಾಗಿ ಹೇಳಕತ್ತಿದ್ದು, ಯಾರೇ ಏನೇ ಹಾಕ್ಲಿ ಗಾಡಿ ಇಂಥ ರೋಡಲ್ಲಿ ಏನೈತಿ ಸ್ವಲ್ಪ ಸ್ಲೋ ಇಟ್ರಿ, ಒತ್ತು ಹೊಡೆದ್ರಕ್ಕೂ ಕ್ಲಚ್ ಪೆಟ್ ಹೊಯ್ಕೊಂತ ಹೋಗ್ಬಿಡ್ತೈತಿ. ಇವಾಗ ಪ್ರೆಸೆಂಟ್ ನಾನು ಆಗಿದ್ದು ಹಂಗೆ. ಸೊ ಪರವಾಗಿಲ್ಲ, 57,400 ಕಿಲೋಮೀಟ್ರ್ ಹೊಡಿದ ಗಾಡಿ ಇವಾಗ ತೊಗೊಂಡು 4.5 ವರ್ಷ ಯಾಕೆ ಬಂತು. ಪರವಾಗಿಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಐತಿ. ಈ ಗಾಡಿ ಬಗ್ಗೆ ಏನು ನೆಗೆಟಿವ್ ಪಾಯಿಂಟ್ಸ್ ಏನಿಲ್ಲ. ಸೀಟಿಂಗ್ ಕಂಫರ್ಟೇಬಲ್ ಐತಿ, ಮೈಲೇಜ್ ಐತಿ, ಎಷ್ಟು ಲಾಂಗ್ ತೊಗೊಂಡು ಹೋಗೋ ಬೇಸರ ಆಗಂಗಿಲ್ಲ. ಗಾಡಿ ಒಂಥರ ಡೈಮಂಡ್ ಇದ್ದಂಗೆ, ಇದ್ರ ಬಗ್ಗೆ ಏನೂ ಹೇಳಂಗಿಲ್ಲ. ಆರನೇತಿ ಗಾಡಿದು ಡೂಮ್ ಸೌಂಡ್ ಒಂದು ಬಿಟ್ಟರೆ ಚೈನ್ ಪ್ಯಾಕೆಟ್ ಒಂದು, ಈ 2 ಪ್ರಾಬ್ಲಮ್ಸ್ ಬಿಟ್ಟು ಗಾಡಿದು ಮತ್ತೆ ಏನೂ ಪ್ರಾಬ್ಲಮ್ಸ್ ಇಲ್ಲ. ಇವಾಗ ನಾನು ಗ್ಯಾರೇಜ್ಗೆ ಗಾಡಿ ತೊಗೊಂಡು ಹೋಗ್ತೀನಿ, ನೋಡಮ್ಮ ಅಲ್ಲಿ ಏನೇನಾಗುತ್ತಾ ಏನೇನಿಲ್ಲ ಅಂತ ಕೇಸ್ ಏನೈತಿ ಹೇಳ್ತೀನಿ. ಸೊ ನಾವಿನ್ನ ಯಾರು ನಾವು ಯೂಟ್ಯೂಬ್ ಚಾನಲಲ್ಲಿತ್ತು ಮತ್ತು ಇನ್ಸ್ಟಾಗ್ರಾಮಲ್ಲಿತ್ತು ಯಾರೋ ಏನೋ ಫಾಲೋ ಮಾಡಿರಕ್ಕ ಫಾಲೋ ಮಾಡಿರಿ. ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ಕಿಡ್ನಿ 46 ಅಂತ ಐತಿ. ಮತ್ತು ಇನ್ಸ್ಟಾಗ್ರಾಮಲ್ಲಿ ID ಬಂದ್ಬಿಟ್ಟು ಯುಕಾರೇಟರ್ 46 ಅಂತ ಐತಿ. ಎಸ್ಪೆಷಲಿ ಇಂಥ ರೋಡ್ನಾಗ ಗಾಡಿನ ಸ್ಲೋ ಹೊಡಿಬೇಕಿತ್ತು. ನಾನು ಮಧ್ಯೆ ಹೇಳ್ತೀನಿ, ಗಾಡಿಗೆ ಹೋಗಿ ಏನಿಲ್ಲ. ಈಗ ಇದನ್ನು ಹೋಗ್ಬಿಟ್ಟೈತಿ, ಈಗ ಗಾಡಿ ಫುಲ್ ಹೈರಾಣ ಆಗೈತಿ. ಈಗ ಗಾಡಿ ಹೋಗಂಗಿಲ್ಲ. ಗಾಡಿ ಆ ಟೈಮಲ್ಲಿ ಇಷ್ಟು ಹೊಡೆದು ತಗೋ ರಾಕೆಟ್ ಹೊಡೆದ್ರೆ ಗೊತ್ತಿತ್ತು, ಇವಾಗ ಹೋಗಲ್ಲ. ಏನು ರೀಸನಪ್ಪ ಇದೇ ಕಳಿಸ್ಬಿಟ್ಟಿಗ. RPM ಮೇಳ್ತೈತಿ ಬಟ್ ಸ್ಪೀಡ್ ಹೋಗಂಗಿಲ್ಲ. ಸೊ ಇದು ಕ್ಲಚ್ ಪೆಟ್ದೆ ಪ್ರಾಬ್ಲಮ್ಮು. ಹಂಗೇನೈತಿ, ಇವಾಗ ಗಾಡಿನ ಸರ್ವಿಸ್ ಬಿಡೋಣ. ಗೇರು ಫುಲ್ ಟೈಟ್ ಬರ್ತೈತಿ. ನೀವು ಆದಷ್ಟು ಸ್ವಲ್ಪ ಗಾಡಿನ ಸ್ವಲ್ಪ ಕೇರಾಗಿ ನೋಡ್ರಿ. ನಾನು ನೋಡುತ್ತಿದ್ದೆ, ಬಟ್ ಅದು ಏನು ರಾತ್ರಿ ಲೇಟ್ ಆಗೈತೆ ವಾಂತಿ ಹೊಡೆದ್ಬಿಟ್ಟು ನೋಡಪ್ಪ, ಅದೊಂದು ಪ್ರಾಬ್ಲಮ್ಮು. ಅದು ಪ್ರಾಬ್ಲಮ್ ಆಗಿದ್ದಕ್ಕೇನೈತಿ. ಮತ್ತು ಖರ್ಚಿಗೆ ಎಷ್ಟಾಗುತ್ತೋ ಗೊತ್ತಿಲ್ಲ. ಗ್ಯಾರೇಜಲ್ಲಿ ಅಂತ ಯಾರಿಲ್ಲ, ಇರ್ಕೊಂಡೆ ಕಡೆಗೇನ. ಅಯ್ಯೋ ನೋಡ್ಬೋದು. ಸೊ ಇದು ಗ್ಯಾರೇಜ್ ಅಂತ ನಿಮ್ಗೆ ಗೊತ್ತಿರ್ತೈತಿ. ಇದು ನಮ್ಮ ಇರ್ಪಂದು ಗ್ಯಾರೇಜ್. ಅವಾಗ ಆ್ಯಕ್ಚುಲಿ ಮೇಸ್ತ್ರ ಅಲ್ಲವ ನಮ್ಮ ಹುಲಿ. ಸೊ ನಾವು ಎನಿ ಟೈಮ್ ಕೆಲಸ ಹೇಳಿದ್ರೆ ಸಾಕು ಬಂದು ಮಾಡಿಕೊಟ್ಟು ಹೋಗ್ತಾನೆ. ಹಿಂದಿಲ್ ಟೈರ್ ಹೋಗೈತಿ, ಮುಂದಿನ ಟೈರ್ನ ಚಲೋ ಐತಿ. ಗಾಡಿ ಫುಲ್ ಗೀಚಾಗೈತಿ. ನೋಡ್ಬೋದು ಇಲ್ಲೆಲ್ಲ ಹೆಂಗಾಗೈತೆ ಅಂದ್ರೆ ಒಂಥರ ಏನೋ ಏನು ಮಾಡೋಕ್ಕಾಗಲ್ಲ. ಮನೆ ಮುಂದೆ ಹಚ್ಚಿರ್ತೀವಿ, ಹುಡ್ರು ಕಿತ್ತಾಡ್ತಾವು, ಬೇಜಾರು. ಯಾರಿಗೇನು ಅನ್ನಂಗಿಲ್ಲ. ಇನ್ನು ಯಾರೋ ಸ್ಟಿಕ್ಕರ್ ತೊಗೊಂಡಾರ. ಹೆಂಗಾಗೈತೆ ನನ್ನ ಜೀವನ ಏನಪ್ಪ. ಮತ್ತು ಮುಂದಿನ ವಿಡಿಯೋ ನಾನು ಸಿಗ್ತೀನಿ. ಅವ್ನು ಬಂದಾಗ ಏನೇನಾಗೈತೆ ಗಾಡಿಗೆ ಏನೇನು ಅಂತ ಎಲ್ಲ ಹೇಳ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನಾನು ನೋಡ್ತಾರೆ, ಹಾಗೆ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಬೆಲ್ ಬಟನ್ ನೋಡ್ರಿ. ಹಂಗೆ ನಮ್ಮ ಫೋನ್ ಬಂದ ಚಾ ಕುಡಿಯಮು. ಸೊ ಸಿಗ್ತಾರ, ಬಾಯ್.